ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಬಂದು ಶನಿವಾರ. ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದೋಳೋದು. ಹಂಗೆ ಮನೆ ಹತ್ರ ಬಂದಿದ್ವಿ. ಅಲ್ಲಿ ಒಂದು ನಾಯಿ ಮರಿ ಇಕ್ಕೈತೆ, 9 ಮರಿ ಏನೋ ಇಕ್ಕೈತೆ. ಅದಕ್ಕೆ ಸ್ವಲ್ಪ ಹಾಲು ಕುಡಿಸೋಣ ಅಂತ ಅಮ್ಮ ಹಾಲು ಕಾಯಿಸ್ಕೊಂಡು ಹಾಲು ಕುಡ್ಸೋಕ್ಕೆ ಬಂದರು ಇಲ್ಲಿಗೆ. ಹಾಗೆ ಮನೆ ಮುಂದೆ ಗಾಡಿ ಅಡ್ಡ ಇತ್ತು ಅಂತ ಸೈಡ್ಗೆ ಹಾಕ್ಬಿಟ್ಟು ಇನ್ನೇನು ನಾವು ಕಾಫಿ ಕುಡ್ದಿಲ್ಲ, ಎದ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಮನೆಗೆ ಹೋಗೋಣ ಬಾ ಅಂತ ಅಮ್ಮ ಕರೆದ್ರು. ಅದಕ್ಕೆ ಮನೆಗೆ ಹೋದ್ವಿ. ನೆನ್ನೆ ರಾತ್ರಿ ಅಪ್ಪ ತರಕಾರಿ ತೊಗೊಂಬಂದಿದ್ರು. ಅದರನ್ನೇ ಯೂಸ್ ಮಾಡ್ಕೊಂಡು ಏನಾದ್ರು ತಿಂಡಿ ಮಾಡೋಣ ಅಂತ ಅಮ್ಮ ಆಚೆ ತೆಗ್ದಿಟ್ಕೊಂಡ್ರು. ಹಾಗೆ ಕಾಫಿ ರೆಡಿ ಮಾಡ್ತೀನಿ, ಕಾಫಿ ಕುಡಿದು ತಿಂಡಿ ಮಾಡೋಣ ಅಂತ ಕಾಫಿ ಮಾಡ್ತಾಯಿದ್ದಾರೆ ಅಮ್ಮ. ಆಮೇಲೆ ನನ್ನ ತಮ್ಮ ಬಂದ. ಅದು ನಾಯಿ ಮರಿಗಳನ್ನ ವಾಪಸ್ ಅದ್ರ ಜಾಗಕ್ಕೆ ಬಿಟ್ಟಿದ್ದೀವಿ ಅಮ್ಮ ಅಂತ. ಅಮ್ಮ ಯಾಕೆ ಅಂತ ಕೇಳ್ತಾಯಿದ್ರು. ಅದು ಅದ್ರ ಅಮ್ಮ ಇದೆಯಲ್ಲ, ಕಚ್ಚಕ್ಕೆ ಬರ್ತಾಯಿತ್ತು ಅದಕ್ಕೆ ಅಂತ ಇದ್ದ. ಹಂಗೆ ಅಮ್ಮ ಕಾಫಿ ಮಾಡಿಕೊಂಡು ಕುಡಿದ್ರು. ಆಮೇಲೆ ನಾಷ್ಟ ಮಾಡಬೇಕು ಅಂತ ಏನು ಮಾಡಲಿ ಅಂತ ಯೋಚನೆ ಮಾಡಿಕೊಂಡು ಚಪಾತಿ ಮಾಡೋಣ ಅಂತ ಹಾಗಲಕಾಯಿ ಅಪ್ಪ ತೊಗೊಂಬಂದಿದ್ರು. ಅದನ್ನ ತೊಳೆದು ಕುಯ್ಕೊತಾಯಿದ್ರು ಅಮ್ಮ. ಹಾಗೆ ಮಾತಾಡಿಕೊಂಡು ಎಲ್ಲ ಹಾಗಲಕಾಯಿನೂ ಕುಯ್ತಾಯಿದ್ರು ಅಮ್ಮ. ಇನ್ನೇನು ಅಪ್ಪ ನಾನು ಹೋಗಬೇಕು ಮಾಡು ಬೇಗ ಅಂತಿದ್ರು. ಅದಕ್ಕೆ ಅಮ್ಮ ಬೇಗ ಕೆಲಸ ಮಾಡ್ಕೊತ ಹಾಗಲಕಾಯಿ ಕುಯ್ದು ಆಗಲೇ ಪಲ್ಯ ರೆಡಿ ಮಾಡಿದರು. ಅದು ಯಾವುದೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಹಾಗೆ ಚಪಾತಿ ಹಿಟ್ಟು ಕಲಸಿ ಚಪಾತಿ ಮಾಡೋಣ ಬಾ ಅಂತ ಅಂದರು. ನಾನೇ ಚಪಾತಿ ಹೊತ್ಕೊಟ್ಟೆ, ಅಮ್ಮ ಬೇಯಿಸಿದ್ರು. ಇನ್ನೇನು ಚಪಾತಿ ಆಯಿತು. ಚಪಾತಿ ಆದಮೇಲೆ ಎಲ್ಲರಿಗೂ ಹಾಕ್ಕೊಟ್ಟು ಅಪ್ಪ ಮತ್ತು ವಿಖ್ಯಾತ್ ಆಗಲೇ ತಿಂದಿದ್ರು. ಇನ್ನು ನಾವು ತಿನ್ನಬೇಕಿತ್ತು ಅಷ್ಟೇ. ಸ್ವಲ್ಪ ಅಡುಗೆ ಮನೆ ಅಂಡಿತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ನಾಷ್ಟ ತಟ್ಟೆಗೆ ಹಾಕ್ಕೊಂಡು ಇಬ್ಬರು ತಿಂದ್ಕೊಂಡ್ವಿ. ಹಿಂಗೆ ಬೆಳಗ್ಗೆ ತಿಂಡಿ ತಿಂದು ಮುಗಿಸಿದ್ವಿ. ಸ್ವಲ್ಪ ಪಾತ್ರೆ ಇತ್ತು ಅಂತ ಅಮ್ಮ ಪಾತ್ರೆ ತೊಳಿತಾಯಿದ್ರು. ಹಾಗೆ ಎಲ್ಲ ಪಾತ್ರೆನೂ ಮುಗಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದರು ಅಮ್ಮ. ಮಧ್ಯಾಹ್ನ ತುಂಬ ಬಿಸಿಲು ಹೊಡಿತಾ ಇತ್ತು. ಅದಕ್ಕೇ ಗಿಡಗಳಿಗೆಲ್ಲ ನೀರು ಹಾಕಿದೆ. ಅಮ್ಮ ಸಾಯಂಕಾಲ ಆಯಿತು ಇನ್ನೇನು ಟೀ ಮಾಡೋಗು ಅಂತ ಅಂದರು. ಅದಕ್ಕೆ ಟೀ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ.
ಟೀ ಮಾಡಿ ಹಾಲೆಲ್ಲ ಹಾಕಿ ಟೀ ಮಾಡಿದೆ. ಟೀ ಮಾಡಿಬಿಟ್ಟು ಇನ್ನೇನು ಅಮ್ಮಂಗೆ ಕೊಡಬೇಕು ಅಂತ ಕುದಿಸ್ಬೇಕಲ್ವ, ಅದಕ್ಕೆ ಕುದಿಸ್ತಾ ಇದ್ದೆ ಅದನ್ನ. ಟೀ ಮಾಡಿ ಸೋಸ್ಬಿಟ್ಟು ಅಮ್ಮನ ಕೈಲಿ ಕೊಟ್ಟೆ. ಅಮ್ಮ ಕುಡಿದ್ರು, ಹೆಂಗಾಗೈತೆ ಅಂತ ಕೇಳಿದೆ. ಚೆನ್ನಾಗಾಗೈತೆ ಅಂದರು, ಖುಷಿ ಆಯಿತು. ಆಮೇಲೆ ಸಾಯಂಕಾಲ ಏನಾದರೂ ಸಾಂಬಾರು ಮಾಡೋಣ ಅಂತ ಅಮ್ಮ ಸೊಪ್ಪು ಬಿಡಿಸ್ತಾಯಿದ್ರು. ಸೊಪ್ಪು ತೊಗೊಂಬಂದು ಹಂಗೆ ಮಾತಾಡಿಕೊಂಡು ಸಾಯಂಕಾಲವರೆಗೂ ಸ್ವಲ್ಪ ಟೈಮ್ ಪಾಸ್ ಆಯಿತು. ಹಂಗೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಮ್ಮಂಗೆ ಹೆಲ್ಪ್ ಮಾಡಿಕೊಂಡು ಈ ದಿನಾನ ಕಳೆದೆ. ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರಬೇಕು. ಬಾಯ್.